ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ನಿರೀಕ್ಷೆ ಮಾಡಿದಂತೆ ಹಿರಿಯ ಶಾಸಕರ ದಂಡು ದೆಹಲಿ ಯಾತ್ರೆಯನ್ನ ಕೈಗೊಂಡಿದೆ. ದೆಹಲಿ ಪರೇಡ್ ನಡೆಸ್ತಾ ಇದ್ದಾರೆ. ಒಂದು ಕಡೆಗೆ ಶಾಸಕರು, ಇನ್ನೊಂದು ಕಡೆಗೆ ಸಿಎಂ ಮತ್ತು ಡಿಸಿಎಂ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಸಂಪುಟ ಪುನರ್ರಚನೆ ಆಗಬೇಕು ಅಂತ ಬಯಸ್ತಾ ಇರೋದು ಯಾರು? ಬೇಡ ಅಂತ ಕಡ್ಡಿ ತುಂಡಾದಂತೆ ಹೇಳ್ತಿರೋದು ಯಾರು? ಪ್ರಶ್ನೆ ಇದೆ. ಹೇಳ್ತಾ ಹೋಗ್ತೀವಿ ಡೀಟೇಲ್ಸ್ ಅದ್ರ ಬಗ್ಗೆ. ಎರಡೂ ಬಣದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ. ಇದೇ ಇಂಟ್ರೆಸ್ಟಿಂಗ್ ಅಂತ. ಯಾವುದೋ ಒಂದು ಬಣದಲ್ಲಿ ಗುರುತಿಸ್ಕೊಂಡಿರೋರು ಅಲ್ಲ ದೆಹಲಿಗೆ ಹೋಗಿರೋದು. ಇಬ್ಬರ ಜೊತೆ ಕೂಡ ಚೆನ್ನಾಗಿರೋರು ಅಲ್ಲಿಗೆ ಹೋಗಿ ನಮ್ಮನ್ನು ಮಿನಿಸ್ಟ್ರು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕುರ್ಚಿ ಕದನ ಮೇ ಯಾರಿಗೆ ಲಕ್ ತರುತ್ತೆ, ಯಾರಿಗೆ ಶಾಕ್ ಆಗುತ್ತೆ? ಏಪ್ರಿಲ್ ಅಂತ್ಯದ ಒಳಗೆ ಎಲ್ಲ ಕ್ಲಿಯರ್ ಮಾಡುವಂತಹ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಬಟ್ ಈಗ ಪಂಚರಾಜ್ಯಗಳ ಚುನಾವಣೆ ಬೈ ಎಲೆಕ್ಷನ್ ಮುಗಿದ ಬಳಿಕ ಕೂಡ ಮತ್ತೆ ರಾಜ್ಯದಲ್ಲಿ ಚುನಾವಣೆ ಇದೆ. ಸ್ಪೆಷಲಿ GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳಾಗೋದಕ್ಕಿದೆ. ಎರಡನೇದಾಗಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಅದೆಲ್ಲ ಮುಗಿತಾ ಇದ್ದ ಹಾಗೆಯೇ ಮತ್ತೊಂದು ಸುತ್ತಿನ ಚುನಾವಣೆಗೂ ಕೂಡ, ಅಂದರೆ ವಿಧಾನಸಭಾ ಚುನಾವಣೆಗೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಸೀಸನ್ ಆಗಿರೋದ್ರಿಂದ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತಗೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ಸೋಲು ಗೆಲುವಿನ ಮೇಲಾಟ. ಅವರಿಗೆ ಕುರ್ಚಿ, ನಮಗೆ ಕುರ್ಚಿ ಕೊಡಿ ಅಂತ ಹಲವು ಶಾಸಕರು ಕೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯನ್ನ ಒತ್ತಾಯಿಸಿ ಡೆಲ್ಲಿ ಪರೇಡ್ಗೆ ಕೈ ನಾಯಕರು ಒಟ್ಟೊಟ್ಟಾಗೆ ಸಂಚಲನ ಮಾಡಿರೋದು, ಒಟ್ಟೊಟ್ಟಾಗೆ ಟ್ರಾವೆಲ್ ಮಾಡ್ತಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ತಾವೇ ಮುಂದುವರಿಯುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ. ಏನೇ ಆಗಲಿ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಆಸೆಯಲ್ಲಿ DK ಶಿವಕುಮಾರ್ ಇದ್ದಾರೆ. ಈ ಆಸೆಯನ್ನಲ್ಲೇ ಮನಸ್ಸಲ್ಲಿ ಮಂಡಿಗೆ ತಿಂತ 3 ವರ್ಷ ಆಗೋಗಿದೆ ಅವ್ರದ್ದು. ಇನ್ನು 2 ವರ್ಷದಲ್ಲಿ ಆಗಲಿಲ್ಲ ಅಂದರೆ ಇನ್ಯಾವಾಗಪ್ಪ ಆಗೋದು ನಾನು ಅನ್ನುವಂತಹ ಫ್ರಸ್ಟ್ರೇಷನ್ ಅವ್ರಿಗೂ ಕೂಡ ಇರಬಹುದು. ಪಂಚರಾಜ್ಯ ರಿಸಲ್ಟ್ನ ಬಳಿಕ ಸ್ಪಷ್ಟ ನಿರ್ಧಾರವನ್ನು ಪ್ರಕಟ ಮಾಡಬಹುದು ಹೈಕಮಾಂಡ್ ಅನ್ನೋದು ನಿರೀಕ್ಷೆ. ಬಟ್ ಏನೇ ಇರಲಿ, ಮೇ 4ನೇ ತಾರೀಕಿನ ನಂತರ ಒಂದು ಟ್ರಿಪ್ ಹೋಗಬಹುದು ಅನ್ನೋ ಅಂದಾಜಿತ್ತು ಎಲ್ರಿಗೂ ಕೂಡ. ಆದರೆ ಇಲ್ಲ, ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆಯೇ ಬಹುತೇಕ ಹಿರಿಯ ಶಾಸಕರು, 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಡೆಲ್ಲಿ ಫ್ಲೈಟನ್ನು ಒಟ್ಟೊಟ್ಟಾಗೆ ಹತ್ತಿದ್ದಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಎಲ್ರಿಗೂ ಕೂಡ ತಮ್ಮ ಗ್ರೀವಿಯನ್ಸನ್ನು ಹೇಳಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತುಂಬ ಜನ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ನಿಷ್ಕ್ರಿಯ ಅಂದರೆ ಕೆಲಸನೇ ಮಾಡ್ತಿಲ್ಲ ಅವ್ರು ಕರೆಕ್ಟಾಗಿ. ಅವ್ರು ಇದ್ದು ಏನು ಪ್ರಯೋಜನ ಇಲ್ಲ. ಹೀಗಾಗಿ ಅವ್ರ ಹತ್ರ ಕಿತ್ತು ನಮಗೆ ಕೊಡಿ ಅಂತ ಶಾಸಕರು ಕೇಳ್ತಾ ಇರೋದು. ಪರೋಕ್ಷವಾಗಿ ಸರ್ಕಾರದ ಆಡಳಿತ ಸರಿಯಾಗಿಲ್ಲ ಅನ್ನೋದು ಕೂಡ ಅನೇಕರ ವಾದದ ಭಾಗ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ.